स्वागत है आपका बी न्यूज नेशन में। मैं हूं आबिद हुसैन शेख। बल्लारी में तनाव का माहौल, जनार्दन रेड्डी समेत 11 लोगों पर एफआईआर दर्ज। कर्नाटक के बल्लारी में राजनीति से जुड़ा एक बड़ा विवाद सामने आया है। पूर्व मंत्री गाड़ी जनार्दन रेड्डी समेत 11 लोगों के खिलाफ एफआईआर दर्ज की गई है। ये मामला महर्षि वाल्मीकि की प्रतिमा अनावरण से जुड़े बैनर लगाने के दौरान हुए विवाद के बाद सामने आया है। ये एफआईआर ब्रूसपेट पुलिस थाना में दर्ज हुआ है। शिकायत विधायक भारत रेड्डी के करीबी चंद्रशेखर ने दी है। शिकायत में आरोप है कि बैनर लगाने के दौरान दोनों गुटों के समर्थकों के बीच झड़प हुई, गाली गलौज और तोड़फोड़ तक हुई। इसी झगड़े के दौरान एक कांग्रेसी कार्यकर्ता राजशेखर की गोली लगने से मौत हो गई, जिससे इलाके में भारी तनाव फैल गया है। हालात को काबू रखने के लिए जनार्दन रेड्डी के घर के आसपास धारा 144 लागू कर दी गई है और पुलिस बल तैनात किया गया है। पुलिस मामले की जांच कर रही है। गोली किस हथियार से चली, इसकी भी जांच जारी है। फॉरेंसिक टीम ने मौके से सबूत जुटा लिए हैं। वहीं भरत रेड्डी और जनार्दन रेड्डी दोनों ही नेताओं ने अलग अलग प्रेस कॉन्फ्रेंस कर अपनी जानकारियां दी हैं, जिससे सियासी माहौल और गर्मा गया है। एक बैनर विवाद ने बड़ा सियासी और लॉ एंड ऑर्डर का मुद्दा खड़ा कर दिया है। बल्लारी में फिलहाल सुरक्षा कड़ी की गई है और हालात पर पुलिस की नजर बनी हुई है। ಎಲ್ಲಿ ಸರ್ ಯಾರಪ್ಪ ಮೊಬೈಲ್ ಎಸ್ ಸರ್, ಹಂಗೆ ಇರ್ರಿ ಸರ್. ನೋಡಿ, ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಯ ಆಗಿ ಈ ನಗರ ಶಾಸಕ ಅವರಪ್ಪ ನಾರಾಯಣ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್. ನಿಮಗೆಲ್ಲ ಗೊತ್ತಿದೆ ಗೌಡ, ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ಸ್ ಹೇಗಿದ್ರು ಅಂತ ಅನಾವಶ್ಯಕವಾಗಿ ಅವನು ಸಿಟಿಯಲ್ಲಿ ಡೆವಲಪ್ಮೆಂಟಲ್ಲಿ ಫೇಲ್ಯೂರ್ ಆಗಿಬಿಟ್ಟು ಮನೆ ಮೇಲೆ ಬಂದು ರೌಡಿಗಳನ್ನ ಕಳಿಸಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವ್ರೆಲ್ಲರೂ ಹೊಡೆದು ಬಡಿದು ಇಲ್ಲಿ ಶ್ರೀರಾಮುಲವರು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಶ್ರೀರಾಮುಲು ಬಂದಿದ್ದಾರೆ. ಅರ್ಥ ಆಯ್ತು. ಅವನು ಅನಾವಶ್ಯಕವಾಗಿ ಶ್ರೀರಾಮುಲು ಹೋಗಂತಂದ್ರೂ ಕೂಡ ಅವನು ಹೋಗಲಿಲ್ಲ. ಪೊಲೀಸರು ಕೂಡ ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ರು. ನಾನು ಗಂಗಾವತಿಯಿಂದ ಬಂದಿದ್ದ ಕಾರ್ ಇಳಿತಾ ಇದ್ದೀನಿ, ಫೈರಿಂಗ್ ಮಾಡೋದು ಶುರು ಮಾಡಿ 2.5 ವರ್ಷದಿಂದ ನಾವು ಅಧಿಕಾರಕ್ಕೆ ಬಂದ ಮೇಲೆ, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಶಾಂತಿಯುತವಾಗಿ ನಡೆಸ್ಕೊಂಡು ಬರ್ತಿದ್ದೀವಿ. ನಾವಿವತ್ತು ಎಲ್ಲರೂ ಸೇರಿ ಎಲ್ಲಿ ನಮ್ಮ
ವಾಲ್ಮೀಕಿ ಅಜ್ಜವ್ರನ್ನ ನಾವೇನು ಕೂರಿಸ್ಬೇಕಂತೇಳಿ 3ನೇ ತಾರೀಕು ಅದ್ದೂರಿ ಕಾರ್ಯಕ್ರಮವನ್ನು ನಾವು ಮಾಡ್ಕೋಬೇಕಂತಿದ್ರೆ ಯಾವ ವಾಲ್ಮೀಕಿ ಅಜ್ಜವ್ರ ಹೆಸರನ್ನು ಹೇಳ್ಕೊಂಡು ರಾಜಕೀಯವನ್ನು ಬೇಳೆ ಬೇಯಿಸ್ಕೊಂಡ್ರು ಈ ಬಿಜೆಪಿ ಅವರು ಇವತ್ತು ಆ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮವನ್ನು ಅಡ್ಡಪಡಿಸೋಕೆ ಅದಕ್ಕೆ ಇದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ತರಬೇಕಂತೇಳಿ ಇಂಥ ಚಿಕ್ಕ ಅಂದ್ರೆ ತುಚ್ಛವಾದಂತ ಬುದ್ಧಿಯನ್ನು ತಗೊಂಡ್ಬಂದು ಇವತ್ತು ಬಂದಿದ್ದಾರೆ. ಇವತ್ತು ಅವರು ವಯಸ್ಸಿದ್ರೆ 60-62 ಇರ್ಬೋದು, ನಮ್ದು 35. ರಕ್ತ ಕುದಿತಿರುತ್ತೆ. ಆದ್ರೆ ವಾಲ್ಮೀಕಿ ತಾತ ನೋಡಿ ಇನ್ನೂ ಶಾಂತಿಯುತವಾಗಿ ಇವಾಗವರೆಗೆ ಸುಮ್ಮನೆ ಇದೀವಿ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ನಮ್ಮ ಹುಡುಗರಿಗೆ ಒಬ್ಬನಿಗೆ ಬುಲೆಟ್ ಬಿದ್ದು ಗಾಯಗಳಾಗಿದ್ದಾವೆ. ಸಿಚುವೇಶನ್ ಎಲ್ಲ ಕಂಟ್ರೋಲ್ ಅಲ್ಲಿದೆ. ಸಿಚುವೇಶನ್ ಎಲ್ಲ ಕಂಟ್ರೋಲ್ ಅಲ್ಲಿದೆ. ಸಿಚುವೇಶನ್ ಎಲ್ಲ ಕಂಟ್ರೋಲ್ ಅಲ್ಲಿದೆ. ದಯವಿಟ್ಟು ಇಲ್ಲ और खबरों के लिए देखते रहिए बी न्यूज नेशन।